ಒಂದು ಸಲ ಮಾಡ್ಕೊಂಡು ತಿಂದ್ರಂದರೆ ನೆಕ್ಸ್ಟ್ 30 ಡೇಸ್ಗೂ ಎವ್ರಿ ಡೇ ಇದನ್ನೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಾಗಿರುತ್ತೆ. ಗಂಟೆಗಟ್ಟಲೆ ಒಲೆ ಮುಂದೆ ನಿಂತು ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ, ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಈರುಳ್ಳಿ ಟೊಮೆಟೊ ಏನು ಹಾಕ್ದರೆ ಪಟ್ ಪಟ್ ಅಂತ 5 ಮಿನಿಟ್ಸಲ್ಲಿ ರೆಡಿ ಮಾಡಿಬಿಡ್ಬೋದು. ಆಲ್ರೆಡಿ ಮಸಾಲೆ ಮೇಲೆ ಹಾಕಿದ್ದೀನಿ, ಅದನ್ನು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅದ್ರ ತಕ್ಕನಂತೆ ನೀವು ರೆಡಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ತಿಂದಮೇಲೆ ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನೀವೇನು ಮಾಡ್ತಿದ್ದೀರೋ ಅದೇ ನಿಮ್ಮ ನಾಳೆನ ತೀರ್ಮಾನ ಮಾಡುತ್ತೆ. ನಿಮಗೆ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನೀವು ನಿಜವಾಗ್ಲೂ ನಿಮ್ಮ ಡ್ರೀಮ್ಗಾಗಿ ಕೆಲಸ ಮಾಡ್ತಿದ್ದೀರಾ? ಜೀವನದಲ್ಲಿ ಏನಾದರೂ ಮಾಡಬೇಕಪ್ಪ ಅಂತ ಕನಸು ಎಲ್ರಿಗೂ ಇರುತ್ತೆ, ಆದರೆ ಆ ಕನಸನ್ನು ನಿಜ ಮಾಡೋದು ಕೆಲವರು ಮಾತ್ರ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಸರಿಯಾದ ಟೈಮ್ ಬರೋದಕ್ಕೆ ಕಾಯ್ತಾರೆ, ಆದರೆ ಆ ಸರಿಯಾದ ಟೈಮ್ ಬರೋದಿಲ್ಲ. ನೀವು ಸ್ಟಾರ್ಟ್ ಮಾಡಬೇಕು ಇವತ್ತೇ, ಈಗಲೇ. ಸೋಲೋದು ಕಾಮನ್, ಜನರು ನಗ್ಬೋದು, ಆದರೆ ಅದು ನಿಮ್ಮ ಸ್ಟೋರಿ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಮಾತ್ರ. ನಿಮ್ಮ ಮೇಲೆ ನಂಬಿಕೆ ಇಡಿ, ಯಾಕಂದರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಯಾರಾದರೂ ನಿಮಗೆ ಲೈಫಲ್ಲಿ ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಅಂತಿದ್ರೆ ಅವ್ರಿಗೆ ನೀವು ಆನ್ಸರ್ ಮಾಡಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಅವರಿಗೆ ನಿಮ್ಮ ಸಕ್ಸಸ್ ಮೂಲಕ ಉತ್ತರ ಕೊಡಿ. ನಿಮಗೆಲ್ಲ ಏನು ಚುಚ್ಚು ಮಾತಾಡಿರ್ತಾರಲ್ವ, ಅದೆಲ್ಲ ನಿಮಗೆ ಶಕ್ತಿ ಆಗ್ಬೋದು. ಇವತ್ತೇ ಒಂದು ನಿರ್ಧಾರ ಮಾಡಿ, ನಿಲ್ಲೋದು ಬೇಡ, ಹಿಂತಿರ್ಗೋದು ಬೇಡ. ಸ್ಲೋ ಆದರೂ ಪರವಾಗಿಲ್ಲ, ಆದರೆ ಮುಂದೆನೇ ಹೋಗಬೇಕು, ಮುಂದೆ ಹೋಗ್ತಾನೇ ಇರಬೇಕು ಯಾವತ್ತಿಗೂ. ನೀವು ಬದಲಾಗಿದ್ದರೆ ಮಾತ್ರ ನಿಮ್ಮ ಜೀವನ ಬದಲಾಗುತ್ತೆ, ಇದನ್ನು ಯಾವತ್ತೂ ಮರಿಬೇಡಿ. ಜೀವನದಲ್ಲಿ ನಿಮ್ಮ ಕನಸು ದೊಡ್ಡದಾ ಅಥವಾ ನಿಮ್ಮ ಎಕ್ಸ್ಕ್ಯೂಸಸ್ ದೊಡ್ಡದಾ? ಜೀವನದಲ್ಲಿ ಸೋಲೋಕ್ಕೆ ಅವಕಾಶಗಳು ಕೊರತೆ ಇಲ್ಲ, ಕಾರಣ ಎಕ್ಸ್ಕ್ಯೂಸಸ್. ಟೈಮ್ ಇಲ್ಲ, ಸಪೋರ್ಟ್ ಇಲ್ಲ, ಲಕ್ ಇಲ್ಲ, ಇದೆಲ್ಲ ಕಾರಣ ಅಲ್ಲ. ಇದೆಲ್ಲ ನಮ್ಮ ಮನಸ್ಸಲ್ಲಿರೋ ಅಡ್ಡಿಗಳು. ನಾವು ಮಾಡೋ ಕೆಲಸಕ್ಕೆಲ್ಲ ಅಡ್ಡಿ ಬರ್ತಾ ಇರೋದು, ನಮ್ಮ ಮನಸ್ಸು ಅಡ್ಡಿ ಬರ್ತಾ ಇರೋದು ಇದಕ್ಕೆಲ್ಲ. ಯಾರಿಗೂ ಈಸಿಯಾಗಿಲ್ಲ, ಆದರೆ ಯಾರನ್ನೂ ನಿಲ್ಲಿಸಿಲ್ಲ ಅಷ್ಟೇ. ನೀವು ಕೂಡ ಒಂದು ನಿರ್ಧಾರ ಮಾಡಿ, ಎಕ್ಸ್ಕ್ಯೂಸಸ್ ಬೇಡ, ಓನ್ಲಿ ರಿಸಲ್ಟ್ ಅಷ್ಟೇ. ನೀವು ಬದಲಾಯಿಸೋಕ್ಕೆ ನಿರ್ಧಾರ ಮಾಡಿದ ದಿನವೇ ನಿಮ್ಮ ಯಶಸ್ಸು ಶುರು ಆಗುತ್ತೆ, ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ತಿದ್ದೀರಾ ಅವರು ಫುಡ್ ಬ್ಯಾಲೆನ್ಸ್ ಇರಬೇಕು. ಕಾರ್ಬ್ಸ್ ಆ್ಯಂಡ್ ಪ್ರೋಟೀನ್ ಆ್ಯಂಡ್ ಫೈಬರ್ ಮೂರನ್ನು ತಗೊಬೇಕು. ಅದರಲ್ಲಿ ನಿಮ್ಮ ಬಾಡಿ ವೆಯ್ಟ್ ಏನಿದೆ ಅದು ಈಕ್ವಲ್ ಆಗಿ ಪ್ರೋಟೀನ್ನ ತಗೊಳ್ಳಿ. ಆಗ ಏನಾಗುತ್ತೆ, ನಿಮ್ಮ ಬಾಡಿ ಬೇಗ ಕಮ್ಮಿ ಆಗೋ ಒಂದು ಫೀಲ್ ಬರುತ್ತೆ, ಬೇಗ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ 3 ಲೀಟ್ರ್ ದಿನಕ್ಕೆ ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ತುಂಬ ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಎಕ್ಸಸೈಸ್. ನೀವು ಏನೇ ಬಂದುಬಿಟ್ಟು ಒಂದು ದಿನಕ್ಕೆ ತಿಂದ್ರೂ ಅದಕ್ಕೆ ಈಕ್ವಲ್ ಆಗಿ ಎಕ್ಸಸೈಸ್ ಮಾಡಿ. ಯಾರೆಲ್ಲ ಮನೇಲಿ ಟ್ರೆಡ್ಮಿಲ್ ಇಲ್ಲ ಅವರು ವಾಕಿಂಗ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.